ರಾಜ್ಯದೆಲ್ಲೆಡೆ ಮಳೆಯ ಅಬ್ಬರ ಜೋರಾಗಿದೆ. ಕರ್ನಾಟಕಕ್ಕೆ ಇನ್ನು 3 ದಿನ ಮಳೆ ಕಂಟಕ ಇರುವಂತದ್ದು. ಕರಾವಳಿಯಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದೆಲ್ಲೆಡೆ ಇನ್ನು 3 ದಿನಗಳ ಕಾಲ ಇದೇ ರೀತಿ ಮಳೆಯ ಅಬ್ಬರ ಇರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಕರ್ನಾಟಕಕ್ಕೆ ಇನ್ನು 3 ದಿನಗಳ ಕಾಲ ಮಳೆ ಕಂಟಕ ಇರುತ್ತೆ. ಕರಾವಳಿಯಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಏನು 3 ದಿನ ರಾಜ್ಯಾದ್ಯಂತ ಭಾರಿ ಮಳೆಯ ಮುನ್ನೆಚ್ಚರಿಕೆಯನ್ನ ಕೊಡಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆಯ ಸಾಧ್ಯತೆ ಇದೆ. ಹವಾಮಾನ ಇಲಾಖೆಯಿಂದ ಭಾರಿ ಮಳೆಯ ಮುನ್ನೆಚ್ಚರಿಕೆಯನ್ನ ಕೊಡಲಾಗಿದೆ. ರಾಜ್ಯ ಹವಾಮಾನ ಇಲಾಖೆ ನಿರ್ದೇಶಕ ಡಾಕ್ಟರ್ ಸಿಎಸ್ ಪಾಟೀಲ್ ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕದ ಯಾವ್ಯಾವ ಭಾಗಗಳಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ. ಆ ಪ್ರಕಾರ ನಾವು ನೋಡೋದಾದ್ರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವೆಡೆ ಗುಡುಗು ಸಹಿತ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಜುಲೈ 18 ಮತ್ತು 18ರಿಂದ 21ರವರೆಗೆ 4 ದಿನಗಳ ಕಾಲ ಕರಾವಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೆ ಜುಲೈ 18ರಿಂದ 19ರವರೆಗೆ ಆರೆಂಜ್ ಅಲರ್ಟ್ ಇದೆ. ಜುಲೈ 20 ಮತ್ತು 21ರಂದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ ಭಾರೀ ಮಳೆಯ ನಿರೀಕ್ಷೆ ಇದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಹಾವೇರಿ, ಕೊಪ್ಪಳ ಹಾಗೂ ದಕ್ಷಿಣ ಒಳನಾಡಿನ ಚಿತ್ರದುರ್ಗ, ದಾವಣಗೆರೆ, ಮೈಸೂರು ಜಿಲ್ಲೆಗಳಿಗೆ ನಾಳೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದೆ. ಬೆಳಗ್ಗೆಯಿಂದ ತುಂತುರು ಮಳೆ ಕೂಡ ಶುರುವಾಗಿದೆ. ರಾಜ್ಯ ಹವಾಮಾನ ಇಲಾಖೆ ನಿರ್ದೇಶಕ ಡಾಕ್ಟರ್ ಸಿಎಸ್ ಪಾಟೀಲ್ ಮುಂದಿನ 3 ದಿನಗಳ ಕಾಲ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 3 ದಿನಗಳ ಕಾಲ ಧಾರಾಕಾರ ಮಳೆ ಆಗುವ ಸಾಧ್ಯತೆ ಇದೆ. ಇನ್ನು ಕರಾವಳಿಯಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಈ ಕುರಿತಂತೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯನ್ನು ನಿರೀಕ್ಷಿಸಲಾಗಿದ್ದು, ಕೆಲವೊಮ್ಮೆ ಅತ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಜುಲೈ 18 ಹಾಗೂ 19ರಂದು ರೆಡ್ ಅಲರ್ಟನ್ನು, ಜುಲೈ 20, 21 ಹಾಗೂ 22ರಂದು ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ದಾವಣಗೆರೆ, ಚಿತ್ರದುರ್ಗ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳಿಗೆ ಜುಲೈ 18 ಹಾಗೂ 19ರಂದು ಆರೆಂಜ್ ಅಲರ್ಟನ್ನು, ಜುಲೈ 21 ಹಾಗೂ 22ರಂದು ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಬೆಂಗಳೂರು ನಗರದ ಹವಾಮಾನ ಮುನ್ಸೂಚನೆ. ಬೆಂಗಳೂರಿನಲ್ಲಿ ಮುಂದಿನ 2 ದಿನಗಳವರೆಗೆ ಕೆಲವು ಸಲ ತುಂತುರು ಮಳೆಯಾಗುವ ಸಾಧ್ಯತೆ ಇದ್ದು, ಗರಿಷ್ಠ ಉಷ್ಣಾಂಶ 25 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಬಲವಾದ ಗಾಳಿಯೂ ಕೂಡ ಇರುವ ಸಾಧ್ಯತೆ ಇದೆ. ಬೈಕ್ ಸಮೇತ ಕೊಚ್ಚಿ ಹೋಗ್ತಾ ಇದ್ದ ಸವಾರನನ್ನ ರಕ್ಷಣೆ ಮಾಡಲಾಗಿದೆ. ಹಳ್ಳದ ಮಧ್ಯೆ ಗಿಡ ಹಿಡಿದು ನಿಂತು ಸವಾರ ಬಚಾವಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಬೈಕ್ ಸಮೇತ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ರು. ಆದರೆ ಹಳ್ಳದ ಮಧ್ಯೆ ಗಿಡವನ್ನ ಹಿಡಿದು ನಿಂತಿದ್ದಂತಹ ಸವಾರನನ್ನ ರಕ್ಷಣೆ ಮಾಡಲಾಗಿದೆ. ಈ ಒಂದು ಘಟನೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಭಾರೀ ಮಳೆಯಿಂದ ತುಂಬಿತ್ತು ಮಾದಿಹಳ್ಳಿ ಹಾಗೂ ಬೂದಿಹಾಳ್ ಬಳಿ ಇರುವಂತಹ ಹಳ್ಳ. ಬೈಕ್ನಲ್ಲಿ ಸೇತುವೆ ದಾಟ್ತಾ ಇದ್ದಾಗ ಬೈಕ್ ಸವಾರ ಸಂತೋಷ್ ಕೊಚ್ಚಿ ಹೋಗಿದ್ರು. ಗಿಡ ಹಿಡಿದು ಬಚಾವಾಗಿದ್ದಾರೆ ಬೈಕ್ ಸವಾರ. ಈ ಬೈಕ್ ಸವಾರನ ರಕ್ಷಣೆಯನ್ನ ಮಾಡಿದ್ದಾರೆ ಅಲ್ಲಿ ಇದ್ದಂತಹ ಗ್ರಾಮಸ್ಥರು. ಆ ದೃಶ್ಯಗಳನ್ನ ಕೂಡ ನಾವಿದೀಗ ನೋಡ್ತಾ ಇದ್ವಿ. ಹಳ್ಳದ ಮಧ್ಯೆ ಗಿಡವನ್ನ ಹಿಡ್ಕೊಂಡು ರಕ್ಷಣೆಗಾಗಿ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸ್ಥಳೀಯರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಬೈಕ್ ಸಮೇತ ಇವರು ಕೊಚ್ಚಿ ಹೋಗ್ತಾ ಇದ್ರು. ಇನ್ನು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಗ್ರಾಮಸ್ಥರು ಅವರನ್ನ ರಕ್ಷಣೆ ಮಾಡಿ ದಡಕ್ಕೆ ಕರ್ಕೊಂಡು ಬಂದಿದ್ದಾರೆ. ಕರಾವಳಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ಹಾಗೂ ಕುಮಾರಧಾರಾ ನದಿಯ ನೀರಿನ ಮಟ್ಟ ಹೆಚ್ಚಳಾಗಿದೆ. ಈ 2 ನದಿ ಪಾತ್ರಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಹಲವು ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಕುಮಾರಧಾರೆ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನದಿಯಲ್ಲಿ ಮುಳುಗಿ ತೀರ್ಥ ಸ್ನಾನ ಮಾಡುವ ಬದಲು ಭಕ್ತರು ಪ್ರವಾಹದ ನೀರಲ್ಲಿ ತೀರ್ಥ ಸ್ನಾನ ಮಾಡ್ತಾ ಇದ್ದಾರೆ. ಇನ್ನು ಕಡಬ ಬಳಿಯ ಹೊಸಮಠದ ಹಳೆ ಸೇತುವೆಯೂ ಮುಳುಗಡೆಯಾಗಿದೆ. ಇನ್ನು ನೇತ್ರಾವತಿ ನದಿಯಲ್ಲೂ ನೀರಿನ ಮಟ್ಟ ಹೆಚ್ಚಳ ಆಗಿದೆ. ನೇತ್ರಾವತಿ ಕುಮಾರಧಾರಾ ನದಿಯ ಸಂಗಮ ಸ್ಥಳವಾದ ಪುತ್ತೂರು ತಾಲೂಕಿನ
ಒಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇಗುಲದ ಬಳಿ ನೀರಿನ ಮಟ್ಟ ಈಗ 27 ಅಡಿಗೂ ಹೆಚ್ಚಿದೆ. ಇಲ್ಲಿ 30 ಅಡಿ ಅಪಾಯದ ಮಟ್ಟ. ದೇಗುಲದ ಬಳಿ 2 ಬೋಟ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ನಿಲ್ಲಿಸಲಾಗಿದೆ. ಮುಳುಗಡೆಯಾಗುವ ನದಿ ಪಾತ್ರದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ತಲುಪಿಸಲು ಈ ಬೋಟ್ಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ನಾವಿದ್ರೀಗ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ, ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಕುಮಾರಧಾರ ಬಳಿಯೂ ಕೂಡ ಅಲ್ಲಿ ಎಲ್ಲ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಲ್ಲಿ ಬೋಟ್ ವ್ಯವಸ್ಥೆಯನ್ನು ಕೂಡ ಮಾಡಿರೋದನ್ನು ನಾವಿದೀಗ ನೋಡ್ತಾ ಇದ್ದೀವಿ. ಒಂದು ಕಡೆ ನೇತ್ರಾವತಿ ನದಿಯ ನೀರಿನ ಮಟ್ಟ ಕೂಡ ಹೆಚ್ಚಾಗಿದೆ. ಕುಮಾರ ನದಿಯ ಸಂಗಮ ಸ್ಥಳವಾದಂತಹ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇಗುಲದ ಬಳಿ ನೀರಿನ ಮಟ್ಟ ಈಗ ಸುಮಾರು 27 ಅಡಿಗೂ ಹೆಚ್ಚಿರೋದ್ರಿಂದಾಗಿ ಅಲ್ಲಿನ ಜನರನ್ನ ಒಂದು ವೇಳೆ ಏನಾದರೂ ಅನಾಹುತಗಳು ಜರುಗಿದೆ ಆದಲ್ಲಿ ಇಮಿಡಿಯೇಟ್ ಆಗಿ ಅವರನ್ನ ಸುರಕ್ಷತೆ ಮಾಡುವಂಥ ದೃಷ್ಟಿಯಿಂದ ಅಲ್ಲಿ ಬೋಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ 30 ಅಡಿ ಅಪಾಯದ ಮಟ್ಟ. ದೇಗುಲದ ಬಳಿ 2 ಬೋಟ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಅಲ್ಲಿ ನಿಲ್ಲಿಸಲಾಗಿದೆ. ಮುಳುಗಡೆಯಾಗುವ ನದಿ ಪಾತ್ರದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಬೋಟ್ಗಳ ನಿಯೋಜನೆಯನ್ನ ಮಾಡಲಾಗಿದೆ. ಇನ್ನು ಈ ಭಾಗದಲ್ಲಿ ದೇವಸ್ಥಾನಗಳಿಗೆ ಬರುವಂತಹ ಭಕ್ತಾದಿಗಳು ನದಿಯಲ್ಲಿ ಪುಣ್ಯ ಸ್ನಾನ ಮಾಡೋ ಬದಲು ಪ್ರವಾಹದ ನೀರಲ್ಲೇ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಅಪಾಯದ ಮಟ್ಟ ಮೀರಿ ನದಿ ನೀರಿನ ಹರಿವು ಹೆಚ್ಚಾಗಿರೋದ್ರಿಂದಾಗಿ ಅಲ್ಲಿ ಎಲ್ಲ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಚೇಲೆಯಡಕ ಸೇತುವೆ ತುಂಬಿರೋದನ್ನು ಕೂಡ ನಾವಿದೀಗ ನೋಡ್ತಾ ಇದ್ದೀವಿ. ರಸ್ತೆ ಮೇಲೆಯೇ ನೀರು ಹರಿತಾ ಇರೋದ್ರಿಂದಾಗಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆರಳೋದಕ್ಕೆ ಅಲ್ಲಿನ ಜನ ಪರದಾಡುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರುವಂಥದ್ದು. ರಸ್ತೆ ಮಧ್ಯದಲ್ಲೇ ನೀರು ಹರಿತಾ ಇದೆ. ಅಂದರೆ ಎಷ್ಟು ಮಟ್ಟಿಗೆ ಒಂದು ರೀತಿ ಅಪಾಯದ ಮಟ್ಟ ಮೀರಿ ನದಿ ನೀರು ಹರಿತಾ ಇರೋದ್ರಿಂದಾಗಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆರಳೋದಕ್ಕೆ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಕರಾವಳಿಯ ಭಾರೀ ಮಳೆಯಿಂದಾಗಿ ರೈಲು ಸಂಚಾರಕ್ಕೂ ಅಡ್ಡಿಯಾಗಿದೆ. ಪುತ್ತೂರಿನ ವೀರಮಂಗಲದ ಗಡಿಪಿಲ ಎಂಬಲ್ಲಿ ಗುಡ್ಡ ಕುಸಿದು ರೈಲು ಹಳಿಗೆ ಬಿದ್ದಿದೆ. ಇದು ಮಂಗಳೂರು ಬೆಂಗಳೂರು ರೈಲು ಮಾರ್ಗ ಗಾಂಧಿಧಾಮ್ ನಾಗರಕೋಯಿಲ್ ರೈಲು ಈ ಪ್ರದೇಶದಲ್ಲಿ ಸಂಚರಿಸ್ತಾ ಇರುವ ಈ ಗುಡ್ಡ ಒಂದು ರಸ್ತೆ ಮಾರ್ಗದಲ್ಲಿ ಗುಡ್ಡ ಕುಸಿದಿರೋದ್ರಿಂದಾಗಿ ಗುಡ್ಡದ ಮಣ್ಣು ರೈಲು ಗಾರ್ಡ್ಗೆ ತಗುಲಿದ್ರಿಂದ ರೈಲಿನ ಕೋಚ್ಗೆ ಹಾನಿಯಾಗಿದೆ. ಸ್ವಲ್ಪದರಲ್ಲೇ ದೊಡ್ಡ ಅನಾಹುತ ಸಂಭವಿಸಿರುವಂಥದ್ದು ತಪ್ಪಿದೆ. ಗುಡ್ಡದ ಕುಸಿತದಿಂದ ಈ ಮಾರ್ಗದಲ್ಲಿ ರೈಲು ಸಂಚಾರದಲ್ಲಿ ವ್ಯತ್ಯಯಾಗಿದೆ. ಮಣ್ಣು ತೆರವು ಮಾಡುವ ತನಕ ಈ ರೈಲು ದಾರಿ ಮಧ್ಯೆಯೇ ನಿಂತಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಇನ್ನು ತಗ್ಗು ಪ್ರದೇಶದ ಅಡಿಕೆ ತೋಟಗಳು ಕೂಡ ಜಲಾವೃತವಾಗಿದೆ. ಧಾರಾಕಾರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರಿಂದಾಗಿ ಅಡಿಕೆ ತೋಟಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹಳ್ಳ ಕೊಳ್ಳದ ನೀರುಗಳು ಕೂಡ ತುಂಬಿ ಹರಿತಾ ಇದ್ದು ಅದು ತೋಟಕ್ಕೆ ನುಗ್ತಾ ಇದೆ. ತಗ್ಗು ಪ್ರದೇಶದ ಅಡಿಕೆ ತೋಟಗಳು ಕೂಡ ಜಲಾವೃತವಾಗಿದೆ. ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ನಾನಾ ರೀತಿಯಾದಂತಹ ಅವಾಂತರಗಳು ದಕ್ಷಿಣ ಕನ್ನಡದಲ್ಲಿ ಸೃಷ್ಟಿಯಾಗಿರುವಂಥದ್ದು. ತೋಟದ ಮಧ್ಯೆ ನೀರು ನಿಂತಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಅಲ್ಲಿ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರೋದ್ರಿಂದಾಗಿ ಆ ನೀರು ತೋಟಕ್ಕೆ ನುಗ್ತಾ ಇದೆ. ಇದರಿಂದಾಗಿ ರೈತರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಇದೀಗ ಅಡಿಕೆ ತೋಟಕ್ಕೆ ಆ ಕಾಲುವೆ ನೀರು ನುಗ್ಗಿರುವಂಥದ್ದು ದೃಶ್ಯಗಳನ್ನು ನಾವಿದೀಗ ನೋಡ್ತಾ ಇದ್ದೀವಿ. ದಕ್ಷಿಣ ಕನ್ನಡದಲ್ಲಿ ವರುಣ ಯಾವ ರೀತಿಯಾಗಿ ಅವಾಂತರವನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನುವಂಥ ದೃಶ್ಯಗಳನ್ನು ನಾವಾಗ ನೋಡ್ತಾ ಇದ್ದೀವಿ. ಇನ್ನು ಭಾರೀ ಮಳೆಯ ನಡುವೆಯೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ವೀಕೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆಯಲ್ಲಿ
ಹೆಚ್ಚಳ ಆಗಿದೆ. ನೇತ್ರಾವತಿ ನದಿ ನೀರಲ್ಲಿ ಭಾರಿ ನೀರು ಕೂಡ ಬರ್ತಾ ಇದೆ. ಸೊ ವೀಕೆಂಡ್ ಆಗಿರೋದ್ರಿಂದಾಗಿ ಮತ್ತೊಂದು ಕಡೆ ದೇವಾಲಯಗಳಲ್ಲಿ ಭಕ್ತರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿರೋದ್ರಿಂದಾಗಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಮಳೆಯ ಮಧ್ಯೆಯೇ ಜನಸಾಗರವೇ ಹರಿದು ಬರ್ತಾ ಇರುವಂಥದ್ದು. ಅಲ್ಲಿ ಭಕ್ತಾದಿಗಳ ದಂಡೆ ಸೇರಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎಲ್ಲ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಆದರೆ ಭಾರೀ ಮಳೆಯ ಮಧ್ಯೆಯೂ ದೇವರ ದರ್ಶನಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಉಡುಪಿ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ. ಉಡುಪಿಯ ಕಾಪು, ಮಜೂರು, ಮಠದ ಬೆಟ್ಟು, ಕಲ್ಸಂಗ ಸೇರಿದಂತೆ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ. ನದಿ ತೀರದ ಪ್ರದೇಶಗಳು ದ್ವೀಪಗಳಂತಾಗಿದೆ. ನದಿ ತೀರದಲ್ಲಿ ನೆರೆ ಹಾವಳಿಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಗರದ ಹಲವು ಭಾಗಗಳಲ್ಲೂ ಮನೆಗಳಿಗೆ ನೀರು ನುಗ್ಗಿದೆ. ನಾಳೆಯೂ ಕೂಡ ಭಾರೀ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ಜನ ಅಲರ್ಟ್ ಆಗಿರಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಉಡುಪಿ ಭಾಗದಲ್ಲೂ ಕೂಡ ಧಾರಾಕಾರ ಮಳೆ ಮುಂದುವರೆದಿದೆ. ಕಾಪು, ಮಜೂರು, ಮಠದ ಬೆಟ್ಟು, ಕಲ್ಸಂಕ ಸೇರಿದಂತೆ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಧಾರಾಕಾರ ಮಳೆ ಸುರಿತಾ ಇರುವುದರಿಂದಾಗಿ ನದಿ ಪಾತ್ರದ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರನ್ನ ಇದೀಗ ಬೇರೆಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಆಗ್ತಾ ಇದೆ. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದ್ರಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಭಟ್ಕಳ, ಹೊನ್ನಾವರ, ಕಾರವಾರ ಸೇರಿದಂತೆ ಎಲ್ಲೆಲ್ಲೂ ಮಳೆ ಹೆಚ್ಚಾಗಿದೆ. ಧಾರಾಕಾರ ಮಳೆಯಿಂದ ಇಡೀ ಭಟ್ಕಳ ಹೊಳೆಯಂತಾಗಿತ್ತು. ಹಲವು ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಹೆದ್ದಾರಿ ಅಗಲೀಕರಣದಿಂದಾಗಿ ಚರಂಡಿಗಳು ಮುಚ್ಚೋಗಿವೆ. ಹೀಗಾಗಿ ಮಳೆ ನೀರು ಸರಾಗವಾಗಿ ಹರಿಯದೆ ರಸ್ತೆ ಮೇಲೆಲ್ಲ ನಿಂತಿದೆ. ಅಲ್ಲದೆ ಮನೆಗಳಿಗೂ ಕೂಡ ಮಳೆ ನೀರು ನುಗ್ಗಿದ್ದು ಮಳೆ ನೀರನ್ನು ಎತ್ತಾಕುವಲ್ಲಿ ನಿವಾಸಿಗಳು ಸುಸ್ತಾಗಿ ಹೋಗಿದ್ದಾರೆ. ರಸ್ತೆ ಮಧ್ಯೆಯೇ ನೀರು ನಿಂತಿರೋದ್ರಿಂದಾಗಿ ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ಭಟ್ಕಳದ ತುಂಬೆಲ್ಲ ನೀರು ತುಂಬಿರುವಂತಹ ದೃಶ್ಯಗಳು ಎಲ್ಲೆಲ್ಲಿ ಕಂಡು ಬರ್ತಾ ಇದೆ. ರಸ್ತೆಯ ಪ್ರಮುಖ ರಸ್ತೆಗಳಲ್ಲೇ ಇದೀಗ ನೀರು ತುಂಬಿರುವಂತಹ ದೃಶ್ಯವನ್ನು ಕೂಡ ನಾವಿದೀಗ ನೋಡ್ತಾ ಇದ್ದೀವಿ. ಮಳೆ ಹೆಚ್ಚಾಗಿ ಬರ್ತಾ ಇರುವುದರಿಂದಾಗಿ ಅಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಮಳೆ ನೀರನ್ನು ಹೊರಹಾಕುವಲ್ಲಿ ಅಲ್ಲಿ ಜನ ಸುಸ್ತಾಗಿ ಹೋಗಿದ್ದಾರೆ. ಇನ್ನು ಇದೇ ರೀತಿಯ ಒಂದು ಹವಾಮಾನ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಕೂಡ 2-3 ದಿನಗಳ ಕಾಲ ಇದೇ ರೀತಿ ಪರಿಸ್ಥಿತಿ ಇರುತ್ತೆ ಅಂತ ಮುನ್ಸೂಚನೆಯನ್ನು ಕೊಟ್ಟಿರೋದ್ರಿಂದಾಗಿ ಅಲ್ಲಿನ ಜನ ಮಳೆಯಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ. ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಉತ್ತರ ಕನ್ನಡದ ಹಲವು ಭಾಗಗಳಲ್ಲಿ ನಾನಾ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದೆ. ದೇವಸ್ಥಾನಗಳು ಕೂಡ ಇದೀಗ ನೀರಿನಲ್ಲಿ ಅರ್ಧ ಭಾಗದಷ್ಟು ಮುಳುಗಿರುವಂತಹ ದೃಶ್ಯಗಳನ್ನು ನಾವಿದೀಗ ನೋಡ್ತಾ ಇದ್ದೀವಿ. ಸೇತುವೆ ಮಟ್ಟಕ್ಕೆ ನೀರು ಹರಿತಾ ಇರೋದ್ರಿಂದಾಗಿ ಇನ್ನೊಂದು ಸ್ವಲ್ಪ 1-2 ಅಡಿ ನೀರು ಜಾಸ್ತಿ ಆದರೂ ಕೂಡ ಅಲ್ಲಿ ಸಂಪರ್ಕವನ್ನು ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೇತುವೆ ಮೇಲೆ ಹೋಗೋದಕ್ಕೂ ಕೂಡ ಜನ ಭಯ ಬೀಳಬೇಕು, ಅಷ್ಟರ ಮಟ್ಟಿಗೆ ನದಿ ನೀರಿನ ಒಂದು ಹರಿತಾ ಇರುವಂಥದ್ದು. ಹಾಗಾಗಿ ಅಲ್ಲಿನ ಜನ ಈ ಒಂದು ಮಳೆಯಿಂದಾಗಿ ವರುಣನ ಅವಾಂತರದಿಂದಾಗಿ ಹೈರಾಣಾಗಿದ್ದಾರೆ. ಸೊ ಕರಾವಳಿ ಭಾಗಗಳಲ್ಲಿ ವರುಣ ಯಾವ ರೀತಿಯಾಗಿ ಅವಾಂತರವನ್ನ ಸೃಷ್ಟಿ ಮಾಡಿದ್ದಾನೆ ಅನ್ನೋದನ್ನ ನೋಡಿದ್ವಿ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ನೋಡೋದಾದ್ರೆ ಯಾವ್ಯಾವ ಭಾಗಗಳಲ್ಲಿ ವರುಣ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋದನ್ನ ನೋಡೋದಾದ್ರೆ ಮಹಾರಾಷ್ಟ್ರ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಉತ್ತರ ಕರ್ನಾಟಕದಲ್ಲೂ ಕೂಡ ಪ್ರವಾಹದ ಭೀತಿ ಎದುರಾಗಿದೆ. ಕೃಷ್ಣಾ ಹಾಗೂ ಭೀಮಾ ನದಿಗಳು ಉಕ್ಕಿ ಹರಿತಾ ಇವೆ. ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ 60,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡುಗಡೆ ಮಾಡಲಾಗಿದೆ. ಸನ್ನತಿ ಬ್ಯಾರೇಜ್ನಿಂದಲೂ ಕೂಡ 15,000 ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ. ಹೀಗಾಗಿ ಕೃಷ್ಣಾ ಹಾಗೂ ಭೀಮಾ ನದಿ ಪಾತ್ರದಲ್ಲಿ ಆತಂಕ ಸೃಷ್ಟಿಯಾಗಿದೆ. ನದಿಗಳು ಸೇತುವೆ ಮಟ್ಟಕ್ಕೆ ತುಂಬಿ ಹರಿತಾ ಇರೋದ್ರಿಂದ ಅಲ್ಲಿ
ಸಂಪರ್ಕವನ್ನೇ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಭೀಮಾ ನದಿ ಪಾತ್ರದಲ್ಲಿರುವ ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇವಸ್ಥಾನಗಳು ಕೂಡ ಮಳೆಯ ನೀರಿನಿಂದ ಜಲಾವೃತಗೊಂಡಿದೆ. ಸೇತುವೆ ಮಟ್ಟದವರೆಗೂ ನೀರು ಹರಿತಾ ಇರುವುದರಿಂದಾಗಿ ಇನ್ನು ಒಂದು 2 ಅಡಿಗಳ ಅಷ್ಟು ನೀರು ಹೆಚ್ಚಾದ್ರೂ ಕೂಡ ಅಲ್ಲಿ ಸೇತುವೆ ಸಂಪೂರ್ಣವಾಗಿ ಮಳೆ ನೀರಿನಲ್ಲಿ ಮುಳುಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ನದಿ ನೀರಿನಲ್ಲೇ ಅಲ್ಲಿ ಬರುವಂತಹ ಭಕ್ತಾದಿಗಳು ಸ್ನಾನವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀವಿ. ವೀರಾಂಜನೇಯ ದೇವಸ್ಥಾನ ಕೂಡ ಇದೀಗ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಮಳೆ ನೀರಿನಿಂದ. ಏನು ಭೀಮಾ ನದಿ ತೀರದಲ್ಲಿ ಯಾವ ರೀತಿಯಾಗಿ ವರುಣ ಅವಾಂತರವನ್ನ ಸೃಷ್ಟಿ ಮಾಡಿದ್ದಾನೆ, ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಇದೆಲ್ಲದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಹಾರಾಷ್ಟ್ರದ ಮಹಾಮಳೆಗೆ ಯಾದಗಿರಿ ಜಿಲ್ಲೆಯ ಕೃಷ್ಣ ಹಾಗೂ ಭೀಮಾ ನದಿಗಳು ಕೂಡ ಉಕ್ಕಿ ಹರಿತಾ ಇದ್ದಾವೆ. ಹೀಗಾಗಿ ಕೃಷ್ಣ ಹಾಗೂ ಭೀಮಾ ನದಿ ತೀರದಲ್ಲಿ ಮತ್ತೆ ಪ್ರವಾಹದ ಆತಂಕ ಕೂಡ ಎದುರಾಗಿದೆ. ನಾನು ಖುದ್ದು ಇಲ್ಲಿ ಯಾದಗಿರಿಯ ಭೀಮಾ ನದಿ ತೀರದಲ್ಲಿ ಇದ್ದೀನಿ. ಖುದ್ದು ಇಲ್ಲಿ ನೋಡಬಹುದು, ಇದೇ ಭೀಮಾ ನದಿಯಲ್ಲಿ ಕಳೆದ 1 ವಾರದ ಹಿಂದೆ ಹೆಚ್ಚಿನ ಪ್ರಮಾಣದ ನೀರು ಹರಿದಿಲ್ಲ. ಆದರೆ ಈಗ ಈಗಲೇ ಮಹಾರಾಷ್ಟ್ರದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ಮಳೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಕೂಡ ಮಹಾರಾಷ್ಟ್ರದಿಂದ ಹೆಚ್ಚಿನ ಪ್ರಮಾಣದ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ. ಅದೇ ರೀತಿಯಾಗಿ ಈಗಾಗಲೇ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿಂದ ಸುಮಾರು 15,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ. ಹೀಗಾಗಿ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹದ ಕೂಡ ಆತಂಕ ಕೂಡ ಎದುರಾಗಿದೆ ಅಂತಬಹುದು. ಈಗಾಗಲೇ ನದಿಯಲ್ಲಿರುವಂತಹ ವೀರಾಂಜನೇಯ ದೇಗುಲ ಮತ್ತು ಕಂಗಳೇಶ್ವರ ದೇಗುಲಗಳು ಕೂಡ ಜಲಾವೃತವಾಗಿದ್ದಾವೆ. ಈಗಾಗಲೇ ಮತ್ತೆ ಕೃಷ್ಣಾ ನದಿಗೆ ಕೂಡ ಸುಮಾರು ಬಸವಸಾಗರ್ ಜಲಾಶಯದಿಂದ ಸುಮಾರು 60,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ. ಮತ್ತು ಭೀಮಾ ನದಿ ಕೂಡ ದಿನೇ ದಿನೇ ಹೆಚ್ಚಿನ ಪ್ರಮಾಣದ ನೀರು ಉಕ್ಕಿ ಹರಿತಾ ಇದೆ. ಈಗಾಗಲೇ ಪ್ರವಾಹದ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಕೂಡ ಎದುರಾಗಿದೆ. ಈಗಾಗಲೇ ಅಧಿಕಾರಿಗಳು ಕೂಡ ಯಾರು ಕೂಡ ನದಿ ತೀರಕ್ಕೆ ತೆರಳಬಾರದೆಂದು ಕೂಡ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ಜನರು ಏನಂತಂದ್ರೆ ನಿರ್ಲಕ್ಷ್ಯ ವಹಿಸಿ ಇನ್ನು ನದಿ ಪಾತ್ರಕ್ಕೆ ತೆರಳ್ತಾ ಇದ್ದಾರೆ. ಹೀಗಾಗಿ ಮತ್ತೆ ಪ್ರವಾಹದ ಆತಂಕ ಕೂಡ ಯಾದಗಿರಿ ಜಿಲ್ಲೆ ಜನರಿಗೆ ಕಾಡ್ತಾ ಇದೆ. ನಾಗಪ್ಪ ಮಾಲಿಪಾಟೀಲ್, ನ್ಯೂಸ್ 8 ಕನ್ನಡ, ಯಾದಗಿರಿ. ಇನ್ನು ಕರುನಾಡಲ್ಲಿ ವರುಣ ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿ ಅವಾಂತರ ಸೃಷ್ಟಿ ಮಾಡಿದ್ದಾನೆ, ಮಳೆಯ ಪ್ರಮಾಣ ಯಾವ ರೀತಿಯಾಗಿದೆ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ. ಗದಗ ಜಿಲ್ಲೆಯಲ್ಲಿ ಎಡಬಿಡದೆ ಸುರಿತಾ ಇರುವ ಗುಡುಗು ಸಹಿತ ಭಾರೀ ಮಳೆಯಿಂದಾಗಿ ಗದಗ, ನರಗುಂದ, ರೋಣ, ಮುಂಡರಗಿ ಸೇರಿದಂತೆ ನಾನಾ ಕಡೆ ವರುಣ ಅವಾಂತರವನ್ನ ಸೃಷ್ಟಿ ಮಾಡಿದ್ದಾನೆ. ಮಳೆರಾಯನ ಅಬ್ಬರಕ್ಕೆ ವಾಹನ ಸವಾರರು ತತ್ತರಿಸಿ ಹೋಗಿದ್ದಾರೆ. ಸಾರ್ವಜನಿಕರಿಗೂ ಕೂಡ ಬಹಳ ಸಮಸ್ಯೆ ಆಗ್ತಾ ಇದೆ. ಗದಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಇನ್ನು ಗದಗ, ನರಗುಂದ, ರೋಣ, ಮುಂಡರಗಿ ಸೇರಿದಂತೆ ವಿವಿಧೆಡೆ ವರುಣ ಆರ್ಭಟ ಮುಂದುವರೆದಿದೆ. ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿತ್ತು. ಅರಕಲಗೂಡು ತಾಲೂಕಿನ ರಾಮನಾಥಪುರ ಬಳಿ ಇರೋ ಕಟ್ಟೇಪುರ ಅಣೆಕಟ್ಟು ತುಂಬಿ ಹರಿತಾ ಇದೆ. ಕಟ್ಟೇಪುರ ಅಣೆಕಟ್ಟು ಮೂಲಕ ಕೆಆರ್ಎಸ್ಗೆ ಕಾವೇರಿ ನೀರು ಹರಿತಾ ಇದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಭಾರೀ ಗಾಳಿ ಸಹಿತ ಮಳೆಗೆ ಕಾರಹಳ್ಳಿ ಕ್ರಾಸ್ ಬಳಿ ಬೃಹತ್ ನೀಲಗಿರಿ ಮರ ನೆಲಕ್ಕುರುಳಿದೆ. ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದ್ರಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇನ್ನು ಚಾಮರಾಜನಗರದಲ್ಲೂ ಕೂಡ ಭಾರೀ ಮಳೆಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ಚಿಕ್ಕಮಗಳೂರಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಮಲ್ಲಂದೂರು ಸಮೀಪ ಗಾಳಿ ಮಳೆಗೆ ಬೃಹತ್ ಮರ ರಸ್ತೆಗೆ ಉರುಳಿ ಬಿದ್ದಿದೆ. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಮರ ರಸ್ತೆ ಮಧ್ಯೆನೇ ಉರುಳಿ ಬಿದ್ದಿದ್ರಿಂದಾಗಿ ಅಲ್ಲಿ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವಂಥದ್ದು. ಆ ಮರವನ್ನು ತೆರವುಗೊಳಿಸುವಂತಹ ಕಾರ್ಯ ಆಗ್ತಾ ಇದೆ. ಮತ್ತು ಮರ ಬಿದ್ದಿದ್ರಿಂದಾಗಿ
ನಾವು ಅಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಮಳೆಯಿಂದ ಚಿಕ್ಕಬಳ್ಳಾಪುರ, ಚಾಮರಾಜನಗರ ಹಾಗೆ ಚಿಕ್ಕಮಗಳೂರಲ್ಲಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿತ್ತು ಅನ್ನುವಂಥ ದೃಶ್ಯಗಳನ್ನು ನಾವಿದೀಗ ನೋಡ್ತಾ ಇದ್ದೀವಿ. ಕೆಲವೆಡೆ ಮಣ್ಣು ರಸ್ತೆಗೆ ಕುಸಿದು ಬಿದ್ದಿರುವಂಥದ್ದು, ಇನ್ನು ಧಾರಾಕಾರ ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಮರವೊಂದು ರಸ್ತೆಗೆ ಉರುಳಿ ಬಿದ್ದಿತ್ತು. ಹಾಗಾಗಿ ಅಲ್ಲಿ ವಾಹನ ಸವಾರರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಕೂಡ ಆಗಿದೆ. ಭಾರೀ ಗಾಳಿ ಮಳೆ ಬೀಳ್ತಾ ಇರೋದ್ರಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಭಾರೀ ಮಳೆಯಿಂದಾಗಿ ಕೊಡಗಿನ ಹಲವು ಜಲಪಾತಗಳು ಧುಮ್ಮಿಕ್ಕಿ ಹರಿತಾ ಇವೆ. ಮೇದೂರಿನ ಜಲಪಾತ ಹಾಲ್ನೊರೆಯಂತೆ ಹರಿತಾ ಇದ್ದು ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಕುಶಾಲನಗರದಲ್ಲಿರುವ ಚಿಕ್ಲಿಹೊಳೆ ಜಲಾಶಯದಿಂದ ಅರ್ಧ ಚಂದ್ರಾಕೃತಿಯಲ್ಲಿ ಧುಮ್ಮಿಕ್ಕಿ ನೀರು ಹರಿತಾ ಇದೆ. ಇದು ನಯಾಗಾರ ಫಾಲ್ಸ್ನಂತೆಯೇ ಕಾಣ್ತಾ ಇದೆ. ಇನ್ನು ಅಬ್ಬಿ ಫಾಲ್ಸ್ ಕೂಡ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಸಾಕಷ್ಟು ಮಳೆಯಿಂದಾಗಿ ಸವಾರರು ಪರದಾಡುವಂತಾಗಿದೆ. Look at the beauty. ಸಾಧಾರಣ ಮಳೆಗೆ ಕೊಡಗಿನಲ್ಲಿ ಜಲಪಾತಗಳು ಮೈದುಂಬಿ ಹರಿತಾ ಇವೆ. ಮಡಿಕೇರಿಯ ಸಿದ್ದಾಪುರ ರಸ್ತೆ ಬದಿಯಲ್ಲಿರೋ ಅಬ್ಯಾಲ ಫಾಲ್ಸ್ ಬೋರ್ಗರಿತಾ ಇದೆ. 45ರಿಂದ 50 ಅಡಿ ಎತ್ತರದಿಂದ ನೀರು ಧುಮ್ಮಿಕ್ತಾ ಇದೆ. ರಸ್ತೆ ಬದಿಯಲ್ಲೇ ಇರುವ ಈ ಫಾಲ್ಸ್ ಪ್ರವಾಸಿಗರನ್ನ ಸೆಳೀತಾ ಇದೆ. ಪ್ರವಾಸಿಗರು ಈ ನಯನ ಮನೋಹರ ಜಲಪಾತವನ್ನ ತುಂಬಿಕೊಳ್ತಾ ಇದ್ದಾರೆ. ಬೇಸಿಗೆಯಲ್ಲಿ ಬತ್ತಿ ಹೋಗುವ ಈ ಜಲಧಾರೆ ಮಳೆಗಾಲದಲ್ಲಿ ಬೋರ್ಗರಿಯುತ್ತೆ. ಇನ್ನು ಕೊಡಗು ಅಂತ ಬಂದಾಗ ಅಲ್ಲಿ ನಾನಾ ರೀತಿಯಾದಂತಹ ಚಿಕ್ಕ ಪುಟ್ಟ ಫಾಲ್ಸ್ಗಳು ಕಣ್ಣಿಗೆ ಮುದ ನೀಡುತ್ತೆ. ಇನ್ನು ರಸ್ತೆ ಬದಿ ಹೋಗುವಂತಹ ಪ್ರವಾಸಿಗರನ್ನ ಈ ಅಬ್ಯಾಲ ಫಾಲ್ಸ್ ಮನಸೂರೆಗೊಳ್ತಾ ಇದೆ. ಫಾಲ್ಸ್ ಬಳಿ ಅಲ್ಲಿ ವಾಹನ ಸವಾರರು ಗಾಡಿಯನ್ನು ನಿಲ್ಲಿಸಿ ಸ್ವಲ್ಪ ಹೊತ್ತು ಆ ನೀರಿನಲ್ಲಿ ಆಟ ಆಡಿ ಅದರ ಮುಂದೆ ಸೆಲ್ಫಿ ಕ್ಲಿಕ್ಕಿಸ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರದ ಮುಂಬೈನಲ್ಲಿ ಮಳೆಗೆ ಜಲಪ್ರಳಯವೇ ಉಂಟಾಗಿದೆ. ಮುಂಬೈ ನಗರದಾದ್ಯಂತ ಸುರಿತಾ ಇರೋ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಮುಂಬೈ ನಗರದ ಹಲವು ಪ್ರದೇಶಗಳು ಜಲಾವೃತಗೊಂಡಿದ್ದು ಕೆರೆಯಂತಾಗಿರುವ ರಸ್ತೆಗಳು, ಕಾರು ಸೇರಿದಂತೆ ಹಲವು ವಾಹನಗಳು ತೇಲಿ ಹೋಗ್ತಾ ಇದೆ. ಸಂಚಾರ ವ್ಯವಸ್ಥೆಗೆ ಅಡಚಣೆ ಉಂಟಾಗಿದ್ದು ಲೋಕಲ್ ಟ್ರೈನ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ನೀರು ಹೊರ ಹಾಕೋದಕ್ಕೆ ಜನ ಹರಸಾಹಸ ಪಟ್ಟಿದ್ದಾರೆ. ಸಾಕಷ್ಟು ಮನೆಗಳ ಒಳಭಾಗದಲ್ಲೇ ಮಳೆ ನೀರು ನುಗ್ಗಿರೋದ್ರಿಂದಾಗಿ ಜನ ಅದನ್ನ ಮನೆಯಿಂದ ಆಚೆ ಹಾಕ್ತಾ ಇದ್ದಾರೆ. ರಸ್ತೆಯೇ ಒಂದು ರೀತಿ ಕೆರೆಗಳಂತಾಗಿದ್ದು ವಾಹನಗಳು ತೇಲ್ಕೊಂಡು ಹೋಗ್ತಾ ಇದೆ. ಅರ್ಧ ಭಾಗದಷ್ಟರ ಮಟ್ಟಿಗೆ ವಾಹನಗಳು ಮುಳುಗ್ತಾ ಇರುವಂಥದ್ದು. ರಸ್ತೆಯೇ ಒಂದು ರೀತಿ ಹೊಳೆಯ ರೀತಿಯಲ್ಲಿ ರಸ್ತೆ ಮೇಲೆಯೇ ನೀರು ಹರಿತಾ ಇರೋದ್ರಿಂದಾಗಿ ಜನಜೀವನ ಸಂಪೂರ್ಣವಾಗಿ ಮುಂಬೈನಲ್ಲಿ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ಮುಂಬೈನ ವಿಕ್ರೋಲಿ ಪ್ರದೇಶದ ಚೆಂಬೂರ್ನ ಭಾರತ್ ನಗರದಲ್ಲಿ ಭೂಕುಸಿತ ಉಂಟಾಗಿದೆ. ಭೂಕುಸಿತದಿಂದ ಮನೆಯ ಗೋಡೆ ಕುಸಿದು 22 ಮಂದಿ ಮೃತಪಟ್ಟಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಹಲವರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದೆ. ಉತ್ತರಾಖಂಡದ ಹರಿದ್ವಾರದಲ್ಲೂ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಇಲ್ಲಿ ಪಿಲಿ ನದಿ ಉಕ್ಕಿ ಹರಿತಾ ಇದೆ. ನದಿಯ ಪ್ರವಾಹದಲ್ಲಿ ಸಿಲುಕಿದ್ದ ಕಾರ್ಮಿಕರನ್ನ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಕ್ರೇನ್ ಮೂಲಕ ರಕ್ಷಣೆ ಮಾಡಿದ್ದಾರೆ. ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಯಿತು ಅನ್ನುವಂಥ ದೃಶ್ಯವನ್ನು ನಾವಿದೀಗ ನೋಡ್ತಾ ಇದ್ದೀವಿ. ರಭಸವಾಗಿ ಕೆಳಗೆ ನದಿ ಹರಿತಾ ಇರುವಂಥದ್ದು. ಆದರೆ ಇದರ ಮಧ್ಯೆ ಸಿಲುಕೊಂಡಿದ್ದಂತಹ ಕಾರ್ಮಿಕರನ್ನ ಅಲ್ಲಿ ರಕ್ಷಣೆ ಮಾಡಲಾಗಿದೆ. ಉತ್ತರಾಖಂಡದ ಹರಿದ್ವಾರದ
ಅಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ ಪಿಲಿ ನದಿ ಉಕ್ಕಿ ಹರಿತಾ ಇದ್ದು ನದಿಯ ಪ್ರವಾಹದಲ್ಲಿ ಕಾರ್ಮಿಕರು ಸಿಲುಕೊಂಡಿದ್ದು ಈ ಕಾರ್ಮಿಕರನ್ನ ಕ್ರೇನ್ ಮುಖಾಂತರ ಪೊಲೀಸರು ಹಾಗೆ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಸುದ್ದಿ ಮುಂದುವರೆಯುತ್ತೆ. ಚಿಕ್ಕ ಬ್ರೇಕ್ ಆದ್ಮೇಲೆ ಹೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ತೆಗೆದಿಡ್ರಿ ಅಂತ ಹೇಳ್ತಾ ಇದೀನಲ್ಲ, ಈಗ ಒಂದೇನೋ ಸಂದೇಶದ ಅಂತ ಅಂದ್ಬಿಟ್ಟು ತೆಗೆದಿಟ್ರಲ್ಲ, ಇದನ್ನ ತೆಗೆದಿಟ್ರೆ ನಿಜವಾಗ್ಲೂ ಅವ್ನು ಲಂಕೇಶ್ ಹುಡ್ದವ್ರು ಇಲ್ವಾ, ಗಾಂಡುಗಿರಿ ಯಾರು ಅಂತ ಅವ್ರು ತಿಳ್ಕೊಳ್ಳಿ. ನಾನೇ ಹೇಳ್ತಾ ಇದೀನಲ್ಲ, ನಾನು ಮಾತಾಡಿರೋ ಒಂದು ವಾಯ್ಸ್ ರೆಕಾರ್ಡ್ ಅವ್ರ ಹತ್ರ ಇದೆ, ರೈಟ್? ಅದನ್ನ ತೆಗೆದಿಟ್ಬಿಡ್ರಿ. ಆಮೇಲೆ ಅವ್ರು ಇನ್ನೊಂದು XYZ ಮಾಡ್ಕೊಂಡ್ರು ಕೂಡ ನಾನು ಇಷ್ಟಕ್ಕೆ ಹೋಯ್ತು. ಇದನ್ನ ಕೇಳ್ಕೊಳ್ಳಿ ಸರ್. ನಾನ್ ಮಾತಾಡಿರೋದು ಸರ್, ನಾನೇ ಮಾತಾಡಿರೋದು ಅವ್ರ ಹತ್ರ ಇದೆ. ಅವ್ರು ನಿಜವಾಗ್ಲೂ ಅವ್ರ ಅಪ್ಪನ ಹುಡುಗನಾಗಿದ್ರೆ, ಈಗ ಹೇಳ್ತಾ ಇದ್ರಲ್ಲ ಇಲ್ಲಿ ಹೊಡೆದ್ರು, ಅದನ್ನ ಮಾಡಿದ್ರು, ಇದನ್ನ ಮಾಡಿದ್ರು, ಇದನ್ನ ಎತ್ಕೊಂಡು ಓದ್ತಾ ಇದಾರಲ್ಲ, ಅದನ್ನ ತೆಗೆದು ಸುಮ್ಮನೆ ಕೇಳಿಸ್ಕೊಳ್ಳಿ. ಆಮೇಲೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ತೆಗೆದಿಡ್ರಿ ಅಂತ ಹೇಳ್ತಾ ಇದೀನಲ್ಲ, ಈಗ ಒಂದೇನೋ ಸಂದೇಶದ ಅಂತ ಅಂದ್ಬಿಟ್ಟು ತೆಗೆದಿಟ್ರಲ್ಲ, ಇದನ್ನ ತೆಗೆದಿಟ್ರೆ ನಿಜವಾಗ್ಲೂ ಅವ್ನು ಲಂಕೇಶ್ ಹುಡ್ದವ್ರು ಇಲ್ವಾ, ಗಾಂಡುಗಿರಿ ಯಾರು ಅಂತ ಅವ್ರು ತಿಳ್ಕೊಳ್ಳಿ. ನಾನೇ ಹೇಳ್ತಾ ಇದೀನಲ್ಲ, ನಾನು ಮಾತಾಡಿರೋ ಒಂದು ವಾಯ್ಸ್ ರೆಕಾರ್ಡ್ ಅವ್ರ ಹತ್ರ ಇದೆ, ರೈಟ್? ಅದನ್ನ ತೆಗೆದಿಟ್ಬಿಡ್ರಿ. ಆಮೇಲೆ ಅವ್ರು ಇನ್ನೊಂದು XYZ ಮಾಡ್ಕೊಂಡ್ರು ಕೂಡ ನಾನು ಇಷ್ಟಕ್ಕೆ ಹೋಯ್ತು. ಇದನ್ನ ಕೇಳ್ಕೊಳ್ಳಿ ಸರ್. ನಾನ್ ಮಾತಾಡಿರೋದು ಸರ್, ನಾನೇ ಮಾತಾಡಿರೋದು ಅವ್ರ ಹತ್ರ ಇದೆ. ಅವ್ರು ನಿಜವಾಗ್ಲೂ ಅವ್ರ ಅಪ್ಪನ ಹುಡುಗನಾಗಿದ್ರೆ, ಈಗ ಹೇಳ್ತಾ ಇದ್ರಲ್ಲ ಇಲ್ಲಿ ಹೊಡೆದ್ರು, ಅದನ್ನ ಮಾಡಿದ್ರು, ಇದನ್ನ ಮಾಡಿದ್ರು, ಇದನ್ನ ಎತ್ಕೊಂಡು ಓದ್ತಾ ಇದಾರಲ್ಲ, ಅದನ್ನ ತೆಗೆದು ಸುಮ್ಮನೆ ಕೇಳಿಸ್ಕೊಳ್ಳಿ. ಆಮೇಲೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಮೂರು ಬಿಟ್ಟವನು ಅಂತ, ಮೂರು ಬಿಟ್ಟವ್ರ ಹತ್ರ ನಾವೇನು ಮಾತಾಡೋದು? ಕೊಚ್ಚೆಗೆ ಕಲ್ಲೆಸೆಯೋಕೆ ಇಷ್ಟ ಇಲ್ಲ ನನಗೆ. ನಾನೇನಿದ್ರು ಲೀಗಲಾಗಿ ಫೈಟ್ ಮಾಡ್ತೀನಿ. ನಾನು ಈಗ ಲಾಯರ್ ಹತ್ರನೇ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಲೀಗಲಾಗಿ ಕನ್ಸಲ್ಟ್ ಮಾಡಿ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ಒಂದು ಯಾರೋ ಒಬ್ಬ ಬಡವ ಸಾಮಾನ್ಯಂಗೆ ಇದಾಗಿದೆ ಅಂದಿದ್ದು ನಾನು ಬಂದು ಮಾಡ್ತಾ ಇರೋದು. ಮತ್ತು ಅವರೇ ಮೂರು ಬಿಟ್ಟಿದ್ದೀನಿ ಅಂದವ್ರ ಜೊತೆ ನಾನು ಏನು ಮಾತಾಡೋದು? ಆದರೆ ಕೊನೆಯದಾಗಿ ನಾನು ಒಂದು ಅಡ್ವೈಸ್ ಮಾಡೋದು, ಯು ನೀಡ್ ಹೆಲ್ಪ್. ಒಂದು ಯಾರ್ದೋ ಸಹಾಯ ಬೇಕಾಗುತ್ತೆ, ಅದನ್ನು ತಗೊಳ್ಳಿ. ಯಾಕಂತಂದರೆ ಒಂದು ಸಮಾಜಕ್ಕೆ ಒಂದು ಸರಿ ಆದರೆ, 2 ಸರಿ ಆದರೆ ಹೇಳ್ಬೋದು. ಸತತವಾಗಿ ಹಲವಾರು ಉದಾಹರಣೆಗಳು ಇದೆ ನನ್ನ ಹತ್ರ. ಅವರ ಒಂದು ಮೆಸೇಜ್ ಕೂಡ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಇಬ್ಬರು, ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್. ನಾನು ಎಲ್ಲಿ ಕೊಡಬೇಕಾಗಿದೆಯೋ ಅಲ್ಲಿಗೆ ತಲುಪಿಸ್ತೀನಿ. ನನ್ನ ಒಂದು ತನಿಖಾ ತಂಡ, ನನ್ನ ರಿಪೋರ್ಟರ್ಸು ಮತ್ತು ಇನ್ವೆಸ್ಟಿಗೇಟಿವ್ ರಿಪೋರ್ಟರ್ಸ್ ಎಲ್ಲ ಏನು ಕೊಟ್ಟಿದ್ದಾರೋ ಅದೆಲ್ಲ ಇದೆ. ನಟ ದರ್ಶನ್ ಕೊಟ್ಟ ಪುಡಾಂಗ್ ಹೇಳಿಕೆಗೆ ನಿರ್ದೇಶಕ ಪ್ರೇಮ್ ಬೇಸರ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಹಾಗೂ ನಾನಿಬ್ರು ಕೂಡ ಸ್ನೇಹಿತರು, ಆದರೆ ನಿರ್ದೇಶಕರಿಗೆ ಬಳಸಿದ ಪದ ಸರಿಯಲ್ಲ ಅಂತ ಪ್ರೇಮ್ ಹೇಳಿದ್ದಾರೆ. ದರ್ಶನ್ ನೋಡಲು ಒರಟ, ಆದರೆ ಹೃದಯದಲ್ಲಿ ಅಷ್ಟೇ ಮೃದು ಅಂತಲೂ ಪ್ರೇಮ್ ಹೇಳಿದ್ದಾರೆ. ಇದನ್ನ ಆಕ್ಚುಲಿ ಉಮಾಪತಿಯವರು ಮಿಸ್ಟರ್ ಪ್ರೇಮ್ ಅವ್ರ ನಮ್ಮ ಮನೆಗೆ ಬಂದ್ರು, ಸಿನಿಮಾ ಮಾಡೋಣ ಅಂತಂದ್ರು. ಅವತ್ತು ಕೂತ್ಕೊಂಡು 3 ಜನ ಮಾತಾಡಿದ್ರು, ನಾನು, ಉಮಾಪತಿ, ಆಮೇಲಿಂದ ಪ್ರೇಮ್. ಹೊರಗಡೆ ಬಂದ ತಕ್ಷಣ ಒಂದು ಮ್ಯಾಟ್ರ್ ಬಂತು. ಯಾಕಂದ್ರೆ ತಾರಕ್ಕಲ್ಲಿ ನಾನು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ, ನೀವು ಆಕ್ಚುಲಿ ಎಲ್ಲ ಕ್ಲಿಪ್ಪಿಂಗ್ಸ್ ಅದೆಲ್ಲ ತಗೊಂಡು ಆಮೇಲೆ ಮಾತಾಡಬೇಕು. ನಾನು ಯಾವುದೇ ಕಾರಣಕ್ಕೂ 70 ದಿನದ ಮೇಲೆ ಯಾರಿಗೂ ಡೇಟ್ಸ್ ಕೊಡಲ್ಲ. ಆಮೇಲೆ ನಾಳೆ ಬಂತು ಏನಂದ್ರೆ, ದರ್ಶನ್ ಅವ್ರ ಪ್ರೇಮ್ಗೋಸ್ಕರ ಆಕ್ಚುಲಿ 100 ದಿನ ಡೇಟ್. ನಾನು ಕರೆದೆ, ನಿರ್ಮಾಪಕರೇ ನಾನು ಮಾತಾಡಿರೋದು, ನೀವಿದ್ರಿ ಸ್ಪಾಟಲ್ಲಿ, ಪ್ರೇಮ್ ಇದ್ರು, ಇದು ಯಾರು ಹೊರಗಡೆ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ ಅಂತಂದ್ರು. ನಾನಂದ್ರೆ ಯಾವುದೇ ಕಾರಣಕ್ಕೆ ನಾನು ಇದ್ರಲ್ಲಿಲ್ಲ. ಯಾಕಂದ್ರೆ ಪ್ರೇಮ್ಗೋಸ್ಕರ ದರ್ಶನ್, ಪ್ರೇಮ್ ಏನು 2 ಪುಡಂಗ 2 ಕೊಂಬೈತಾ ಕರಿಯಾದಲ್ಲೂ ನಾವು ನೋಡಿದ್ವಿ ಪ್ರೇಮ್ದೇನು ಅಂತ. ಇದನ್ನ ಆಕ್ಚುಲಿ ತುಂಬಾ ಹರ್ಟ್ ಆಯ್ತು. ನಿರ್ದೇಶಕ ಬಗ್ಗೆ ಅವ್ರು ಮಾತಾಡಿದ್ದು ಒಂದು ನನಗೆ ತುಂಬಾ ಹರ್ಟ್ ಆಯ್ತು ಅಂತ ಹೇಳಿದ್ದೀನಿ. ಅಷ್ಟು ಬಿಟ್ಟರೆ ನನಗೂ ದರ್ಶನ್ ಅವ್ರಿಗೆ ಯಾವುದೇ ಒಂದು ಇದಾಗಲಿ, ನಾನ್ಸೆನ್ಸ್ ಆಗಲಿ, ಪಾಪ ಈಸ್ ಮೈ ಫ್ರೆಂಡ್, ಮೈ ಫ್ಯಾಮಿಲಿ. ನನಗೆ ದರ್ಶನ್ ನನ್ನ ತುಂಬ ಫ್ರೆಂಡು, ತುಂಬ ಒಳ್ಳೆ ಫ್ಯಾಮಿಲಿ ನನಗೆ. ಯಾಕೆ ನನ್ನ ಹೆಂಡತಿ ಮತ್ತು ನಾನು ಅವನು ಒಂಥರ ಎಲ್ಲ ಅಣ್ಣ ತಮ್ಮದಿರು ಒಂಥರ ಇದ್ದಂಗಿದ್ದೀವಿ. ಸೊ ಅದು ಬಿಟ್ಟರೆ ನನಗೆ ಯಾಕೆ ನೆನ್ನೆ ಆ ರೀತಿ ಯಾರ್ದೋ ಇದರಲ್ಲಿ ನನ್ನ ಹೆಸರು ಯಾಕೆ ತಂದ್ರು ಅಂತ ಗೊತ್ತಿಲ್ಲ. ಹೌದು, ನಾನು ಉಮಾಪತಿ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ನಿಜ, ನಾನು ಸಿನಿಮಾ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದು ನಿಜ. ಬಟ್ ನಾನು ವಿಲನ್ ಸಿನಿಮಾಯಿಂದ ಲೇಟ್ ಆದ ಕಾರಣ ಅದು ರಾಬರ್ಟ್ ಸಿನಿಮಾ ಮಾಡಿದ್ರು. ಸೊ ಇಟ್ಸ್ ವೆರಿ ಗುಡ್ ಸಕ್ಸಸ್. ದೇವ್ರು ಒಳ್ಳೇದು ಮಾಡ್ತು, ಎಲ್ಲರಿಗೂ ಚೆನ್ನಾಗಿದ್ರು. ಅಂಥದ್ರಲ್ಲಿ ಈ ಟೈಮಲ್ಲಿ ನನಗೆ ಯಾಕೆ ಅವರು ನನ್ನನ್ನು ಇದನ್ನು ಮಾಡಿದ್ರು ಅನ್ನೋದು ಒಂದು ನನಗೆ ಹರ್ಟ್ ಆಗಿದೆ. ಅಷ್ಟು ಬಿಟ್ಟರೆ
ಎಲ್ಲ ಬೆಸ್ಟ್ ಫ್ರೆಂಡು, ಇವತ್ತು ಬೆಸ್ಟ್ ಫ್ರೆಂಡೇ, ನಾನು ಕೊನೆವರೆಗೂ ಸಾಯೋವರೆಗೂ ಬೆಸ್ಟ್ ಫ್ರೆಂಡೇ. ಬಟ್ ನನಗೆ ಒಬ್ಬ ನಿರ್ದೇಶಕನಾಗಿ ಆ ಥರ ಮಾತಾಡಿದ್ದು ನನಗೆ ಅರ್ಥ ಆಯಿತು. ನಾನು ಹೇಳ್ತಾ ಇರೋದು, ನೀವು ಸಾರಿ ಕೇಳಿ ಅದು ಕೇಳಿ ನಮ್ಗೆ ಅವಶ್ಯಕತೆ ಇಲ್ಲ ಬ್ರದರ್. ನನಗೆ ಆ ಸಾರಿ ಕೇಳೋದು ಏನಕ್ಕೆ ಬೇಕು, ನನಗೆ ಹರ್ಟ್ ಆಯಿತು ಅದನ್ನು ನಾನು ತೋರಿಸ್ಕೊಂಡಿದ್ದೀನಿ, ಅದು ಅವ್ರಿಗೆ ಬಿಟ್ಟು. ನಾನು ತುಂಬ ನಟ ದರ್ಶನ್ ವಿವಾದದ ಸಂಬಂಧ ನಟ ಜಗ್ಗೇಶ್ ಫೇಸ್ಬುಕ್ನಲ್ಲಿ ಪರೋಕ್ಷವಾಗಿ ಪ್ರತಿಕ್ರಿಯಿಸಿದ್ದಾರೆ. ಪರೋಕ್ಷವಾಗಿ ದರ್ಶನ್ ಗಲಾಟೆ ಪ್ರಸ್ತಾಪಿಸಿದ ಜಗ್ಗೇಶ್, ದರ್ಶನ್ ಉಮಾಪತಿ ಇಂದ್ರಜಿತ್ ಜಗಳದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿತ್ರರಂಗದ ಹಿರಿಯರು ವಾಣಿಜ್ಯ ಮಂಡಳಿ ಮಧ್ಯ ಪ್ರವೇಶಿಸಲಿ, ಒಡೆದ ಮನಗಳು ಸರಿಪಡಿಸಲಿ ಅಂತ ಮನವಿಯನ್ನ ಮಾಡಿದ್ದಾರೆ. ಚಿತ್ರರಂಗ ಬೀದಿ ಚರ್ಚೆಗೆ ವಿಷಯ ಆಗಬಾರದು ಅಂತ ಹೇಳಿದ್ದಾರೆ. ನಮ್ಮ ಚಿತ್ರರಂಗ ಬೀದಿ ಚರ್ಚೆಗೆ ವಿಷಯವಾಗದಿರಲಿ ವಿನಂತಿ. ಈಗಾಗಲೇ ಚಿತ್ರರಂಗ ಕೊರೋನಾ ಹೆಮ್ಮಾರಿ ಹೊಡೆತಕ್ಕೆ ನಲುಗಿದೆ. ಉದ್ಯಮದ ಹಿರಿಯರು ವಾಣಿಜ್ಯ ಮಂಡಳಿ ಮಧ್ಯ ಪ್ರವೇಶಿಸಿ ಒಡೆದ ಮನಗಳನ್ನ ಸರಿ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಫೇಸ್ಬುಕ್ನಲ್ಲಿ ಮನವಿ ಮಾಡಿದ್ದಾರೆ. ಮೈಸೂರಿನಲ್ಲಿದ್ದ ದರ್ಶನ್ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಆರ್ಆರ್ ನಗರದಲ್ಲಿರೋ ತನ್ನ ನಿವಾಸಕ್ಕೆ ಬಂದಿರೋ ದರ್ಶನ್ ಇವತ್ತು ಸೈಲೆಂಟ್ ಆಗಿದ್ದಾರೆ. ನಿನ್ನೆ ಸವಾಲಿಗೆ ಇಂದ್ರಜಿತ್ ತಿರುಗೇಟು ಕೊಟ್ಟಿರೋದು ಹಾಗೆ ನಿರ್ದೇಶಕ ಪ್ರೇಮ್ ಅಸಮಾಧಾನ ವ್ಯಕ್ತಪಡಿಸಿರೋ ಬಗ್ಗೆ ಪ್ರತಿಕ್ರಿಯಿಸಲು ದರ್ಶನ್ ನಿರಾಕರಿಸಿದ್ದಾರೆ. ಮನೆಯಲ್ಲೇ ಇದ್ದು ಆಪ್ತರ ಜೊತೆ ಸಮಾಲೋಚನೆ ಮಾಡ್ತಿದ್ದಾರೆ. ಸುದ್ದಿ ಮುಂದುವರೆಯುತ್ತೆ. ಚಿಕ್ಕ ಬ್ರೇಕ್. 108 ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ 2 ಐಸೋಲೇಷನ್ ಕೊಠಡಿಗಳ ವ್ಯವಸ್ಥೆ ಇದೆ. ಪರೀಕ್ಷಾ ಕೇಂದ್ರದಲ್ಲಿ ಸಾಮಾಜಿಕ ಅಂತರಕ್ಕೆ ಮಾರ್ಕ್ ಹಾಕಲಾಗಿದೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಫೌಜಿಯಾ ತರನ್ನುಂ ಪರೀಕ್ಷಾ ಕೇಂದ್ರಗಳ ಸಿದ್ಧತೆಯನ್ನ ಪರಿಶೀಲನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಆತಂಕ ಇಲ್ಲದೆ ಧೈರ್ಯದಿಂದ ಪರೀಕ್ಷೆ ಬರೆಯುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ರಾಯಚೂರಿನಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯಾದ್ಯಂತ 179 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ದೇವದುರ್ಗ 26, ಲಿಂಗಸ್ಕೂರು 27, ಮಾನ್ವಿ 31, ರಾಯಚೂರು 30, ಸಿಂಧನೂರು 35 ಕೇಂದ್ರಗಳಲ್ಲಿ ಪರೀಕ್ಷೆಗೆ ಸಿದ್ಧತೆ ಆಗಿದೆ. ಕೋವಿಡ್ ನಿಯಮದಂತೆ ಪರೀಕ್ಷೆಯನ್ನು ನಡೆಸಲು ಸಿದ್ಧತೆಯನ್ನು ಮಾಡಲಾಗಿದೆ. ಪ್ರತಿ ಕೊಠಡಿಯಲ್ಲಿ 12 ಮಕ್ಕಳಿಗೆ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಬಗ್ಗೆ ನಮ್ಮ ರಾಯಚೂರು ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜ್ಯಾದ್ಯಂತ ನಾಳೆಯಿಂದ ಆರಂಭವಾಗಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳಿಗೆ ರಾಯಚೂರು ಜಿಲ್ಲೆಯ ಶಿಕ್ಷಣ ಇಲಾಖೆಯಿಂದ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಾವಿವತ್ತು ರಾಯಚೂರು ನಗರದ ಟ್ಯಾಗೋರ್ ಮೆಮೋರಿಯಲ್ ಹೈಸ್ಕೂಲ್ ಆವರಣದಲ್ಲಿದ್ದೀವಿ. ನಿಮಗೀಗ ಕಾಣಿಸ್ತಾ ಇರಬಹುದು ಸೋಷಿಯಲ್ ಡಿಸ್ಟೆನ್ಸ್ ಮುಖಾಂತರ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದರ ಮುಖಾಂತರ, ಮುಖಕ್ಕೆ ಮಾಸ್ಕ್ ಧರಿಸುವುದರ ಮುಖಾಂತರ ನೂತನ ಮಾದರಿಯ ಪರೀಕ್ಷೆಗಾಗಿ ಸಕಲ ರೀತಿಯಾದಂತಹ ಒಂದು ತಯಾರಿಯನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಜುಲೈ 19 ಮತ್ತು 22ರಂದು ನಡೆಯಲಿರತಕ್ಕಂಥ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಗಳು ನಡೆದಿರತಕ್ಕಂಥದ್ದು. ಏನು ಜಿಲ್ಲೆಯಾದ್ಯಂತ 179 ಪರೀಕ್ಷಾ ಕೇಂದ್ರಗಳು ಒಂದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ದೇವದುರ್ಗ 26, ಲಿಂಗಸ್ಗೂರು 27, ಮಾನವಿಯಲ್ಲಿ 31, ರಾಯಚೂರಲ್ಲಿ 30 ಮತ್ತು ಸಿಂಧನೂರಲ್ಲಿ 35 ಕೇಂದ್ರಗಳನ್ನು ತೆರೆಯಲಾಗಿದ್ದು 30,503 ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ಹಾಜರಾಗ್ತಕ್ಕಂತಹ ಸಾಧ್ಯತೆಗಳಿವೆ. 16,786 ಗಂಡು ಮಕ್ಕಳು, 13,717 ಹೆಣ್ಣು ಮಕ್ಕಳು ಪರೀಕ್ಷೆಗಾಗಿ ಈಗಾಗಲೇ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಕೋವಿಡ್ ನಿಯಮದಂತೆ ಪರೀಕ್ಷೆಯನ್ನು ನಡೆಸೋದಕ್ಕೆ ಸಕಲ ರೀತಿಯಿಂದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿ ಪರೀಕ್ಷಾ ಕೇಂದ್ರಕ್ಕೆ ಎಂಟ್ರಿ ಕೊಡ್ತಕ್ಕಂತಹ ಒಂದು ವಿಚಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಪರೀಕ್ಷಾ ಕೇಂದ್ರದ ಅಧೀಕ್ಷಕಿಯರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡೋಣ. ಮೇಡಮ್, ನಾಳೆ ನಡೀತಕ್ಕಂತಹ ಪರೀಕ್ಷೆಗೆ ಯಾವ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ? ಸರ್ ನಮಸ್ಕಾರ. ಪರೀಕ್ಷೆ ಈ ರೀತಿಯ ವಿಭಿನ್ನ ರೀತಿಯಲ್ಲಿ ನಡೆಯೋದ್ರಿಂದ ನಾವು ಎಲ್ಲ ರೀತಿಯಾದಂಥ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಒಂದನೇದಾಗಿ ಮಕ್ಕಳು ಒಳಗೆ ಬರಬೇಕಾದ್ರೂ ಕೂಡ 6 ಫೀಟ್ ಅಂತರದಲ್ಲೇ ನಾವು ಬಾಕ್ಸ್ಗಳನ್ನು ಹಾಕಿ ಅದೇ ರೀತಿಯಾಗಿ ಒಳಗಡೆ ಬರಬೇಕು. ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಾಗಬಾರ್ದು ಅನ್ನೋದಕ್ಕೆ ನಾವು ಆ ರೀತಿ ಮಾಡ್ಕೊಂಡಿದ್ದೀವಿ. ಇನ್ನು ಎರಡನೇದಾಗಿ ಮಕ್ಕಳು ಸ್ಯಾನಿಟೈಸ್ ಮಾಡಿಕೊಂಡೇ ಒಳಗೆ ಹೋಗುವಂಥ ವ್ಯವಸ್ಥೆ. ಅಷ್ಟೇ ಅಲ್ಲ, ಕೊಠಡಿಯೊಳಗೆ ನಿಯಮದ ಪ್ರಕಾರ 12 ಮಕ್ಕಳಿಗೆ ಮಾತ್ರ ಆಸನದ ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ. ಅದು ಕೂಡ ಜಿಗ್ಜಾಗ್ ವ್ಯವಸ್ಥೆಯಲ್ಲಿ ಕೂಡಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಕಳೆದ ವರ್ಷಕ್ಕೂ ಈ ವರ್ಷದ ಪರೀಕ್ಷೆಗೂ ವ್ಯತ್ಯಾಸ ಏನಿರ್ಬೋದು? ಕಳೆದ ವರ್ಷ ಸ್ವಲ್ಪ ಆತಂಕದಲ್ಲಿದ್ದರು ಅಂತ ಹೇಳ್ಬೋದು ಮಕ್ಕಳು. ಆದರೆ ಈ ವರ್ಷ ಆತಂಕ ಇಲ್ಲ, ಆದಷ್ಟು ಖುಷಿಯಿಂದ ಪರೀಕ್ಷೆಯನ್ನು ಬರೆಯುವಂಥದ್ದಿದೆ. ಕಾರಣ ಇಷ್ಟೇ, ವಿಭಿನ್ನ ರೀತಿಯಾದಂಥ ಒಂದು ಪರೀಕ್ಷಾ ಪದ್ಧತಿ ಇರ್ಬೋದು ಮತ್ತು OMR ಅನ್ನುವಂಥದ್ದು ಅಲ್ಲಿ ಶೇಡ್ ಮಾಡೋದ್ರಿಂದ ಮಕ್ಕಳಿಗೆ ಇದು ಹೊಸತನ ಇರೋದ್ರಿಂದ
ಒಂದು ಅವ್ರಿಗೂ ಒಂದು ಅನುಭವ ಬರ್ತದೆ ಅನ್ನೋ ಕಾರಣಕ್ಕೆ ಎಲ್ಲ ಮಕ್ಕಳು ಪರೀಕ್ಷೆಗೆ ಬರೀಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆ OMR ಶೀಟ್ ಬಣ್ಣ ಬಣ್ಣದ ರೀತಿಯಲ್ಲಿ ಏನೋ ಒಂದು ರೀತಿ ವಿಶೇಷವಾದಂತಹ ಒಂದು ರೀತಿಯಲ್ಲಿ ಮಾಡಲಾಗಿದೆ ಅಂತ ಹೇಳ್ತಾರೆ. ಏನದು ಮಕ್ಕಳಿಗೆ ಏನಾದರೂ ಅದರಿಂದ ಗೊಂದಲ ಆಗ್ಬೋದು ಅಥವಾ ಇದರ ಮುಂಚೆ ಮಕ್ಕಳಿಗೆ ಏನಾದರೂ ಅದ್ರ ಬಗ್ಗೆ ತಿಳಿಸ್ಕೊಳ್ಳಲಾಗಿದೆ? ಮುಂಚೆನೇ ನಮ್ಗೆ ಮಂಡಳಿಯಿಂದ ಬಂದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳಿರ್ಬೋದು ಅಥವಾ ಆ OMR ಶೀಟ್ಗಳ ಬಣ್ಣಗಳ ಬಗ್ಗೆ ಮಾಹಿತಿ ಇತ್ತು. ಅದೇ ರೀತಿ ಕೂಡ ನಾವು ಮಕ್ಕಳಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಮಕ್ಕಳು ಬರಿಬೇಕಾದ್ರೆ ಪರೀಕ್ಷೆನ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ, ಅತಿಯಾದ ಸ್ಪಷ್ಟತೆ ಹೊಂದಿದೆ. ಕಾರಣ ಮಗುವಿನ ಭಾವಚಿತ್ರ ಬಂದಿದೆ ಮತ್ತು ಅವ್ರ ವಿಷಯ ಬಂದಿದೆ. ಅಷ್ಟೇ ಅಲ್ಲ, ಅದ್ರ ಮೇಲೆ ಯಾವ ವಿಷಯದ ಉತ್ತರವನ್ನು ಬರೀತಾರೆ ಅನ್ನೋದು OMR ಶೀಟಲ್ಲಿ ಮುದ್ರಿತವಾಗಿರುವಂಥದ್ದು. ಅಂದರೆ ಗಣಿತ ಇದ್ರಾಗಿರ್ಬೋದು, ವಿಜ್ಞಾನ, ಸಮಾಜ ವಿಜ್ಞಾನ, ಅದರಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ಕೊಟ್ಟಿದ್ದಾರೆ. ಅಂದರೆ ಗಣಿತಕ್ಕೆ ಒಂದು ಪಿಂಕ್ ಕಲರನ್ನು ಕೊಟ್ಟಿದ್ದಾರೆ, ವಿಜ್ಞಾನಕ್ಕೆ ಆರೆಂಜ್ ಕಲರನ್ನು ಕೊಟ್ಟಿದ್ದಾರೆ, ಸೋಷಿಯಲ್ ಸೈನ್ಸಿಗೆ ಗ್ರೀನ್ ಕಲರನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂಥ ಗೊಂದಲ ಮಕ್ಕಳಿಗೆ ಯಾವುದೂ ಇಲ್ಲ, ಸ್ಪಷ್ಟತೆ ಬಹಳಷ್ಟಿದೆ. ಇದು ಅಧೀಕ್ಷಕಿಯವರ ಮಾತು. ನಾಳೆ ನಡೆಯತಕ್ಕಂತಹ ಪರೀಕ್ಷೆಗೆ ಹಾಜರಾಗ್ತಕ್ಕಂತಹ ಮಕ್ಕಳಿಗೆ ಯಾವ ರೀತಿಯಾದಂತಹ ಗೊಂದಲಗಳು ಕೂಡ ಇಲ್ಲ. ಅವರು ಸುಲಲಿತವಾಗಿ ಪರೀಕ್ಷೆಯನ್ನು ಯಾವುದೇ ರೀತಿಯಾದ ಭಯ ಇಲ್ಲದೆ ಬರೀಬಹುದು ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಚೂರಿನಿಂದ ವಿಶ್ವನಾಥ್ ಉಗಾರ್, ನ್ಯೂಸ್ 18 ಕನ್ನಡ. ಇನ್ನು ಕೊಪ್ಪಳದಲ್ಲಿ SSLC ಎಕ್ಸಾಮ್ಗೆ ಯಾವ ರೀತಿ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸೋಮವಾರ ಮತ್ತು ಗುರುವಾರ SSLC ಪರೀಕ್ಷೆಗೆ ಈಗಾಗಲೇ ಸಿದ್ಧ ನಡೆದಿದೆ. 108 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದೆ. ಈಗಾಗಲೇ ಪರೀಕ್ಷಾ ಸಿದ್ಧತೆಗಳು ಪೂರ್ಣವಾಗಿದೆ. ಬಹುತೇಕ ಒಂದೊಂದು ಡೆಸ್ಕಿಗೆ 6 ಫೀಟ್ನಲ್ಲಿ SOPಯನ್ನು ಫಾಲೋ ಮಾಡಿಕೊಂಡು ಎಲ್ಲ ಮಕ್ಕಳಿಗೂ ಮಾಡಿದ್ದಾರೆ. ಮತ್ತು ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳನ್ನು ಸಾಮಾಜಿಕ ಅಂತರ ಮತ್ತು ಮಾಸ್ಕಿಗೆ ಹೆಚ್ಚು ಆದ್ಯತೆಯನ್ನು ಕೊಡಿದ್ದಾರೆ. ಒಟ್ಟು ಜಿಲ್ಲೆಯಲ್ಲಿ 23,863 ಮಕ್ಕಳು ಪರೀಕ್ಷೆ ಬರೀತಾ ಇದ್ದಾರೆ. ಅದರಲ್ಲಿ ರೆಗ್ಯುಲರ್ 20,669 ಮಕ್ಕಳು ಪರೀಕ್ಷೆ ಮಾಡ್ತಾರೆ. ಮತ್ತು ಪರೀಕ್ಷೆ ಬರುವಂಥ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅಂತರಗಳಿಗೆ ಈಗಾಗಲೇ ರಿಂಗ್ಗಳನ್ನು ಹಾಕಿದ್ದು, ಈ ನಿಟ್ಟಿನಲ್ಲಿ ಈಗಾಗಲೇ ಏನು ನಮ್ಮೊಂದಿಗೆ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕರು ಇದ್ದಾರೆ, ಏನೆಲ್ಲ ಕ್ರಮ ತಗೊಂಡಿದ್ದಾರೆ ಮತ್ತು ಏನೆಲ್ಲ ಸಿಗ್ತದೆ. ಮೇಡಮ್, ಈಗ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀರಿ ಮತ್ತು ಎಷ್ಟು? ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 108 ಸೆಂಟರ್ಗಳಿವೆ. ಇದರಲ್ಲಿ 20,700 ಮಕ್ಕಳು ಭಾಗವಹಿಸ್ತಾ ಇರೋದು, ಇದು ಎಕ್ಸಾಮ್ಗೆ ಅಪೇರ್ ಆಗ್ತಾ ಇರೋರು. ಇಲ್ಲಿ ಪ್ರತಿಯೊಂದು ಸೆಂಟ್ರಲ್ಲಿ ತಾವೆಲ್ಲ ನೋಡಿರೋ ಹಾಗೆ ಪ್ರತಿಯೊಂದು ಸೆಂಟ್ರಲ್ಲಿ ಕೊಠಡಿಗಳು ಎಲ್ಲ ತಯಾರಿ ಆಗಿದೆ, ಎಲ್ಲ ಸ್ಯಾನಿಟೈಸೇಷನ್ ಎಲ್ಲ ಆಗಿದೆ. ಎಂಟ್ರಿ ಪಾಯಿಂಟಲ್ಲಿ ಒಂದು ಮೆಡಿಕಲ್ ಚೆಕಪ್ ಯಾವ ರೀತಿ ಮಾಡೋದು, ತಂಡಗಳು ರಚನೆಗಳು ಈಗಾಗಲೇ ಆಗಿದೆ. ಯಾವ ರೀತಿ ಅವರು ಥರ್ಮಲ್ ಸ್ಕ್ಯಾನ್ ಮತ್ತು ಸ್ಯಾನಿಟೈಸರ್ ಇಟ್ಕೊಂಡು ಅವ್ರ ಎಂಟ್ರಿ ವಿತ್ ಮಾಸ್ಕ್ ಮಾತ್ರ ಎಂಟ್ರಿ ಅಲೌ ಮಾಡೋದು, ವಿದೌಟ್ ಮಾಸ್ಕ್ ಯಾವ ರೀತಿ ಎಂಟ್ರಿ ಮಕ್ಕಳಿಗೆ ಇರೋದಿಲ್ಲ. ಅದು ಒಂದು ನೀಟಾಗಿ ಶಿಷ್ಟವಾಗಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಆಗಲಿ, ಸಾಮಾಜಿಕ ಅಂತರಗಳು ಇರಲಿ, ಆ ರೀತಿ ನಾವು ಯಾವ ರೀತಿ ಅವರು ಪೂರ್ವಭಾವಿ ಸಿದ್ಧತೆ ಮಾಡಿದ್ದಾರೆ ತಾವು ನೋಡ್ತಾ ಇದ್ದೀವಿ. ಈಗ ಒಂದು ವೇಳೆ ಇಲ್ಲಿ ಬಂದಾಗ ಮಕ್ಕಳಿಗೆ ಏನೋ ಸಿಂಪ್ಟಮ್ಸ್ ಕಂಡ್ರೆ ಮತ್ತು ಅವ್ರು ಚೆಕ್ ಮಾಡೋದಕ್ಕೆ ಮತ್ತು ಅವ್ರಿಗೇನೋ ಸಪ್ರೇಟ್ ರೂಮ್ಗಳು ಅಥವಾ ಏನೋ ಮಾಡಿದ್ರು? ಹೌದು, ಈಗ ಸೆಂಟರ್ಸಲ್ಲಿ ಪ್ರತಿಯೊಂದು ಸೆಂಟ್ರಲ್ಲಿ 2 ರೂಮ್ ಸ್ಪೆಷಲ್ ಆಗಿ ನಾವು ಮೀಸಲಾತಿ ಇಟ್ಟಿದ್ದೀವಿ. ಈ ರೂಮ್ಸಲ್ಲಿ ಮಕ್ಕಳಿಗೆ ಏನಾದರೂ ಸಿಂಪ್ಟಮ್ ಕಂಡು ಬಂದಿದೆ ಅಥವಾ ಅವ್ರಿಗೆ ಕೋವಿಡ್ ಪಾಸಿಟಿವ್ ವಿತ್ ಮೆಡಿಕಲ್ ಸರ್ಟಿಫಿಕೇಶನ್ ಅವ್ರು ಹೋಗಬಹುದು ಎಕ್ಸಾಮ್ಗೆ ಅಂತ, ಎಸಿಂಪ್ಟಮ್ಯಾಟಿಕ್ ಮಕ್ಕಳು ವಿತ್ ಹೂ ಆರ್ ಪಾಸಿಟಿವ್ ಅವರೆಲ್ಲ ಬರೆಯೋಕ್ಕೆ ಒಂದು ಸ್ಪೆಷಲ್ ವಿಶೇಷ ಕೊಠಡಿನೇ ಆಲ್ರೆಡಿ ಐಡೆಂಟಿಫೈ ಆಗಿದೆ ಪ್ರತಿಯೊಂದು ಸೆಂಟರಲ್ಲಿ. ಈ ಸೆಂಟರ್ಗಳಲ್ಲಿ ಅವರು ಈಗಾಗಲೇ ಇದೆಲ್ಲ ಮಾಡಿಸ್ತಾ ಇದ್ದಾರೆ. ವಲಸೆ ಮಕ್ಕಳು ಅದಾರ ಅಥವಾ ನಮ್ಮ ಜಿಲ್ಲೆಯಿಂದ ಕೆಲವು ಜನ ಹೊರಗಡೆ ಹೋಗ್ಯಾರ, ಆ ಥರ ಮಕ್ಕಳು ಏನಾದರೂ ಅವ್ರಿಗೇನೆಲ್ಲ ಅಲ್ಲ, ಲೋಕಲಿ ಎಲ್ಲಿದ್ದಾರೆ ಮಕ್ಕಳು ಅಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡೋಕ್ಕೆ ಸರ್ಕಾರದಿಂದ ಡೈರೆಕ್ಷನ್ ಸಹ ಇದೆ. ನಮ್ಮ ಜಿಲ್ಲೆಯಲ್ಲಿ ಬಾಕಿ ಜಿಲ್ಲೆಗಳಿಂದ 341 ಮಕ್ಕಳು ಬರ್ತಾರೆ. ಅವ್ರಿಗೇನು ನಾವು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ. ಏನಂತೇಳಿ ಮಕ್ಕಳು ಧೈರ್ಯದಿಂದ ಬರ್ರಿ, ಮತ್ತು ಈಗ ಹೊಸ ಪದ್ಧತಿಗೆ ಅಳವಡಿಸಿಕೊಂಡು ಮಕ್ಕಳು ಪರೀಕ್ಷೆಗೆ ಬರೆದು ಯಾವುದೇ ಧೈರ್ಯಗೆಡದೆ ಮಕ್ಕಳು ಧೈರ್ಯದಿಂದ ಬರೆದು ತಮ್ಮ ಪರೀಕ್ಷೆಯ ಸಾಮರ್ಥ್ಯವನ್ನು ಪ್ರದರ್ಶಿಸಲಿ ಅನ್ನೋದು ಸಿಒರು ಮತ್ತು ಈ ರೀತಿಗೆ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದನ್ನು ವಿವರಿಸಿದರು. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ನಾಳೆಯಿಂದ SSLC ಪರೀಕ್ಷೆ ಆರಂಭವಾಗಿರೋ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಪೂರ್ವ ಸಿದ್ಧತೆ ನಡೆದಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಸಂಪೂರ್ಣ ಸ್ಯಾನಿಟೈಸೇಷನ್ ಮಾಡಲಾಗಿದೆ. ಸ್ಕೂಲ್ಗಳಲ್ಲಿ ಮಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಕೋವಿಡ್ ನಿಯಮಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ಪ್ರತಿಯೊಂದು ಕೇಂದ್ರದಲ್ಲೂ ಸಕಲ ಸಿದ್ಧತೆಯಾಗಿದೆ. ಜಿಲ್ಲೆಯಾದ್ಯಂತ 231 ಪರೀಕ್ಷಾ ಕೇಂದ್ರಗಳಲ್ಲಿ ಪೂರ್ವ ಸಿದ್ಧತೆಯಾಗಿದೆ. ಒಟ್ಟು ಜಿಲ್ಲೆಯಲ್ಲಿ 17,749 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದು 8:30ಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಬರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇನ್ಸೈಡ್ ಸ್ಟೋರಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.
ವೀಕ್ಷಿಸಿ ಫೋಕಸ್ 18 ರಾತ್ರಿ 8:30ಕ್ಕೆ. ಅನ್ಲಾಕ್ ಆಗಿದೆ ಕರ್ನಾಟಕ, ಆದ್ರೆ ಕೊರೋನಾ ಇನ್ನೂ ತೊಲಗಿಲ್ಲ. ಮೂರನೇ ಅಲೆ ಅಪ್ಪಳಿಸಬಹುದು, ಎಚ್ಚರ. ಸ್ವಲ್ಪ ಮೈ ಮರೆತರು ಮತ್ತೆ ಅಪಾಯ. 6 ಅಡಿ ಅಂತರ, ಮುಖಕ್ಕೆ ಮಾಸ್ಕ್ ನಿರಂತರ. ಜನಸಂದಣಿ ಪ್ರದೇಶಗಳಲ್ಲಿ ಕೊರೋನಾ ನಿಯಮಗಳನ್ನ ತಪ್ಪದೇ ಪಾಲಿಸಿ. ಮೂರನೇ ಅಲೆ ಬಲೆಗೂ ಮುನ್ನ ಬಿ ಅಲರ್ಟ್. ಬ್ರೇಕಿಂಗ್ ನ್ಯೂಸ್. ವೈಭವೀಕರಣ ಇಲ್ಲ, ತಿರುಚೋದಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಚಾಟಿ. ನ್ಯೂಸ್ 18 ಕನ್ನಡ ಸೂಪರ್ ಎಕ್ಸ್ಕ್ಲೂಸಿವ್. ಸುಳ್ಳು ಹೇಳಲ್ಲ. ಬಿಗ್ ನ್ಯೂಸ್, ಬಿಗರ್ ಬ್ರೇಕಿಂಗ್. ವಸ್ತುನಿಷ್ಠ ವರದಿ, ತ್ವರಿತ ಮತ್ತು ಖಚಿತ ಮಾಹಿತಿ. ಈ ಒಂದು ಸ್ಟೇಟ್ಮೆಂಟ್ ನಲ್ಲಿ ಮಾಜಿ ಸಿಎಂಗೆ ದುಡ್ಡು ಕೊಟ್ಟಿರೋದ್ರ ಬಗ್ಗೆ ಫಸ್ಟ್ ಎಲ್ಲವೂ ಕೂಡ ರೇಟಿಂಗ್ಸ್ ಅಲ್ಲಿ ಕೇಳಲಾಗಿತ್ತು. ಹಳ್ಳಿಯಿಂದ ದಿಲ್ಲಿವರೆಗೆ ಸುದ್ದಿ ಬ್ರೇಕ್ ಆಗೋದೇ ಇಲ್ಲಿ. ಪಾಸಿಟಿವ್ ಕಾರಣ ಅಪನಾ ಹಾತ್ नहीं है. ನಾವು ಬ್ರೇಕ್ ಮಾಡ್ತೀವಿ, ಫಾಲೋ ಅಪ್ ಕೂಡ ನಮ್ದೆ. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ನ್ಯೂಸ್ 18 ಕನ್ನಡ. ತೊಲಗಿಲ್ಲ ಕೊರೋನಾ, ಮೈ ಮರೆಯಬೇಡಿ ಜೋಪಾನ. ನಮ್ಮ ಕೈಯಲ್ಲೇ ಇದೆ ನಮ್ಮವರ ಪ್ರಾಣ. ಮೂರನೇ ಅಲೆ ಬರುವ ಮುನ್ನ ಬಿ ಅಲರ್ಟ್. ಇದು ನ್ಯೂಸ್ 18 ಕಳಕಳಿ. ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಅಕ್ರಮ ಗ್ಯಾಸ್ ದಂಧೆಯ ವರದಿ ಈಗ ಇಂಪ್ಯಾಕ್ಟ್ ಆಗಿದೆ. ಇದರ ವಶಕ್ಕೆ ಈ ಅಕ್ರಮಗಳಿಗೆ ಬ್ರೇಕ್, ನೊಂದವರ ಪಾಲಿನ ಭರವಸೆ. ಕೊರೋನಾ ಕಾಲದ ಅತಿ ದೊಡ್ಡ ಎಕ್ಸ್ಪೋ. ವಿತ್ ಆಕ್ಸಿಜನ್. ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಈ ದಂಧೆಯ ಕರಾಳ ಮುಖ. ನ್ಯೂಸ್ 18 ವರದಿಗೆ ಕರುನಾಡ ಸ್ಪಂದನೆ. ವರದಿಗಷ್ಟೇ ಸೀಮಿತವಲ್ಲ, ಶಾಶ್ವತ ಪರಿಹಾರದ ಬಿಗ್ ಇಂಪ್ಯಾಕ್ಟ್. ಸರ್ಕಾರ ಮತ್ತೊಂದು ವರದಿಯ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ವರದಿಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ನಮ್ಮ ಕಡೆಯಿಂದಲೂ ಫಂಡ್ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಪರವಾಗಿ ಧನ್ಯವಾದಗಳು, ಕೃತಜ್ಞತೆ ಹೇಳ್ತೀನಿ. ನ್ಯೂಸ್ 18 ಫಲಶ್ರುತಿಯಾಗಿ ಒಂದು ಸರ್ಕಾರದಲ್ಲೂ ಜನಪರ ವರದಿಗಳಿಗೆ ಮತ್ತೊಂದು ಹೆಸರೇ ನ್ಯೂಸ್ 18 ಕನ್ನಡ. ನ್ಯೂಸ್ 18 ಇಂಪ್ಯಾಕ್ಟ್. ವೈರಸ್, ಪ್ಯಾಂಡಮಿಕ್, ಕೋವಿಡ್ ಇದೆಲ್ಲ ಕಾಮನ್ ಬಿಡ್ರಿ, ಹಳೆ ವಿಷಯ. ಹೀಗಂತ ಹೇಳ್ತಾರೆ ಎಷ್ಟೋ ಜನ. ನೀವು ಕೂಡ ಹೀಗೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಮ್ಗೆ ನಿಮ್ಮ ಮುಖ ತೋರಿಸ್ಬೇಡಿ. ನಿಮ್ಮ ಮುಖ ತೋರಿಸಿ. ವೆಲ್ಕಮ್ ಬ್ಯಾಕ್. ಕಾವೇರಿ ನೀರಿನ ಹೋರಾಟಗಾರ ಮಂಡ್ಯದ ಮಾಜಿ ಸಂಸದ ಜಿ ಮಾದೇಗೌಡರು ಇನ್ನು ನೆನಪು ಮಾತ್ರ. ಮದ್ದೂರು ತಾಲೂಕಿನ ಹನುಮಂತನಗರದಲ್ಲಿ ಮಾದೇಗೌಡರ ಅಂತ್ಯಕ್ರಿಯೆ ನೆರವೇರಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಒಕ್ಕಲಿಗ ಸಂಪ್ರದಾಯದಲ್ಲಿ ವಿಧಿವಿಧಾನದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕುಟುಂಬಸ್ಥರು ಅಂತಿಮ ವಿಧಿವಿಧಾನ ನೆರವೇರಿಸಿದ್ರು. ಅಂತ್ಯಕ್ರಿಯೆಯಲ್ಲಿ ಸಚಿವ ಕೆಸಿ ನಾರಾಯಣಗೌಡ, ಮಾಜಿ ಸಚಿವರಾದ ಚಲವರಾಯಸ್ವಾಮಿ, ನರೇಂದ್ರ ಸ್ವಾಮಿ ಸೇರಿದಂತೆ ಜಿಲ್ಲಾ ನಾಯಕರು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಮಂಡ್ಯದ ಕೆಎಂ ದೊಡ್ಡಿಯ ಭಾರತಿ ಕಾಲೇಜಿನಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಅಶ್ವಥ್ ನಾರಾಯಣ್, ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಅನೇಕ ಅಭಿಮಾನಿಗಳು ಮಾದೇಗೌಡರ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶ